ವೀಕ್ಷಕರೇ ನಮಸ್ಕಾರ. ಹಂಪಿ ಉತ್ಸವದಲ್ಲಿ ಅದೇ ರಾಗ ಅದೇ ಹಾಡು, ಹೊಸತನವಿಲ್ಲದೆ ಜನರಿಗೆ ಬಂತು ಬೇಸರ. ಮತ್ತೆ ಮತ್ತೆ ಹಳೆಯ ಕಲಾವಿದರ ಮೆರವಣಿಗೆ. ಇನ್ನು ಹಂಪಿ ಉತ್ಸವದಲ್ಲಿ ಸೃಜನಶೀಲತೆ ಇಲ್ಲವೇ ಇಲ್ಲ. ಅದೇ ಚರ್ವಿತ ಚರಣ ಅಗೆದದ್ದನ್ನೇ ಅಗೆದ ಹಂಪಿ ಉತ್ಸವದ ಆಡಳಿತಗಾರರು ಅಥವಾ ಅದನ್ನು ನಿಭಾಯಿಸುವವರು. ಹೊಸತನವಿಲ್ಲದೆ ಜನರಿಗೆ ಬೇಸರ ಬಂತು. ಮತ್ತೆ ಮತ್ತೆ ಹಳೆಯ ಕಲಾವಿದರ ಮೆರವಣಿಗೆ, ಅದೇ ಹಳೆ ಮುಖ, ಆಡಿಯನ್ಸ್ ಕಣ್ಣುಗಳಿಗೆ ಹಬ್ಬ ಇಲ್ಲ. ಹಂಪಿ ಉತ್ಸವದಲ್ಲಿ ಸೃಜನಶೀಲತೆ ಮಾರು ದೂರ. ಕೋಟಿ ಕೋಟಿ ಖರ್ಚು ಮಾಡಿದ್ರು ಹಳೆ ಮುಖಗಳ ದರ್ಶನ. ವಿಜಯ್ ಪ್ರಕಾಶ್, ಅರ್ಜುನ್ ಜನ್ಯ ಸೌಂಡ್ ಅತಿ ಆಯ್ತಾ? ವಿಜಯ್ ಪ್ರಕಾಶ್, ಅರ್ಜುನ್ ಜನ್ಯ, ಅನುಶ್ರೀ ಅವರೇ ಇರಬೇಕಾ? ಅವರು ಬಿಟ್ಟು ಇನ್ನುಳಿದವರು ಯಾರು ಸಿಗೋದಿಲ್ವಾ ನಿಮಗೆ? ಹೊಸ ಪ್ರತಿಭೆಗಳ ಪಾಲಿಗೆ ಹಂಪಿ ವೇದಿಕೆ ಗಗನ ಕುಸುಮ. ಹೊಸ ಪ್ರತಿಭೆಗಳನ್ನು ಒಳಗೆ ಸೇರಿಸಿಕೊಳ್ಳೋದಕ್ಕೆ ಅಡ್ಡಿ ಏನು? ನಿಮ್ಮ ಸಮಸ್ಯೆ ಏನು ಹೇಳಿ? ಒಂದೇ ಬಗೆಯ ಸಂಗೀತ, ಒಂದೇ ಬಗೆಯ ಡ್ಯಾನ್ಸು, ಅದನ್ನೇ ಹೇಳ್ತಾ ಇದ್ವಿ. ಅದೇ ಚರ್ವಿತ ಚರ್ವಣ. ಅಗೆದದ್ದನ್ನೇ ಅಗೀತೀರಿ ನೀವು, ಅಗೆದದ್ದನ್ನೇ ನೋಡಬೇಕು ಆಡಿಯನ್ಸು. ಉತ್ಸವ ಸೃಜನಶೀಲಗೊಳಿಸೋದಕ್ಕೆ ಜನರಿಂದ ಸಲಹೆಗಳು ಬರ್ತಾ ಇದೆ, ಕಿವಿ ಮಾತುಗಳು ಬರ್ತಾ ಇದೆ. ಹಂಪಿ ನೆಪದಲ್ಲಿ ಕೇವಲ ಜನರನ್ನು ತೋರಿಸುವ ಕೆಲಸ ಆಗ್ತಿದೆಯಾ? ಸಾರ್ವಜನಿಕರಿಗೆ ಬೇಸರ ತರಿಸಿದ ಹಳೆಯ ಮುಖಗಳ ಮೆರವಣಿಗೆ. ಹಂಪಿ ಉತ್ಸವ ಅಂದರೆ ಕೇವಲ ಮನರಂಜನೆ ಅಲ್ಲ, ಅದೊಂದು ವಿಜಯನಗರದ ಸುವರ್ಣ ಯುಗದ ಪ್ರತಿಬಿಂಬ ಅಲ್ವಾ? ಒಂದು ಕಾಲದಲ್ಲಿ ವಿಜಯನಗರ ಹೆಂಗಿತ್ತು? ರಸ್ತೆ ಬದಿಯಲ್ಲಿ ವಜ್ರಗಳನ್ನು ಮಾರ್ತಾ ಇದ್ದಂತಹ ಅತ್ಯಂತ ಆಗರ್ಭವಾದ ಭೂಮಿ ಅದು. ಅದರ ಉತ್ಸವವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಇನ್ನು ವಿಜಯನಗರದ ಜಿಲ್ಲಾಡಳಿತ ಇದನ್ನು ಇನ್ನೂ ಯಾವ ಮಟ್ಟಗಿನ ಶ್ರೀಮಂತಿಕೆಯಿಂದ ಆ ಉತ್ಸವವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕೇ ಹೊರತಾಗಿ ಅದೇ ಹಳೆ ತಲೆ, ಅದೇ ಸಂಗೀತ, ಅದೇ ಹಾಡು, ಅದೇ ಮುಖ, ಅದೇ ತರಹದ ವೇದಿಕೆ, ಅದರಲ್ಲಿ ಒಂದು ಸ್ವಲ್ಪನೂ ಬದಲಾವಣೆ ಇಲ್ಲ. ಯಾರಾದರೂ ಬೈತಾರೆ ಅಂತ ಹೇಳಿ ಬದಲಾವಣೆ ಮಾಡ್ತಾ ಇಲ್ವೋ ಹೇಗೋ ಗೊತ್ತಿಲ್ಲ. ತಾತ ನೆಟ್ಟಿದ ಆಲದ ಮರಕ್ಕೆ ಉಳಿದ ಎಲ್ಲ ಜನರೇಷನ್ ನೀರು ಇತ್ತಿದ್ರಂತೆ. ಹಾಗೆ ಒಂದು ಬಾರಿ ಆಚರಣೆ ಮಾಡಿದ ರೂಪದಲ್ಲೇ ಅದೇ ತರಹದ ವೇದಿಕೆಯನ್ನು ನಿರ್ಮಿಸ್ತೀರಿ, ಅವರನ್ನೇ ಕರೀತೀರಿ. ಅದಕ್ಕೆ ಖರ್ಚು ಮಾಡಿರೋದು ಲಕ್ಷಾಂತರ ರೂಪಾಯಿ ಅಲ್ಲ, ಕೋಟಿಗಟ್ಟಲೆ ಹಣ. ಸರ್ಕಾರದ ಸುಪರ್ದಿಯಲ್ಲಲ್ವ ನಡೆಯೋದು ಈ ಉತ್ಸವ. ಹಂಪಿ ಉತ್ಸವ ಈ ರಾಜ್ಯದ ನಾಡ ಹಬ್ಬ. ಅದು ಪ್ರತಿಯೊಬ್ಬ ಕನ್ನಡಿಗನ ರೋಮಾಂಚನವಾದಂತಹ ಅಭಿಮಾನ ಪಡಬಹುದಾದಂಥ ಉತ್ಸವ ಅದು. ಅದನ್ನು ಆಚರಣೆ ಮಾಡೋದು ವರ್ಷಕ್ಕೆ ಕಳೆದಂತೆ ಒಂದು ತರಹದ ವಿಭಿನ್ನತೆ ಇರಬೇಕೇ ಹೊರತಾಗಿ ಅದೇ ಹಳೆಯ ಶೈಲಿ ಅಲ್ಲ. ಜನ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಪರವಿರೋಧ ಚರ್ಚೆಗಳಾಗ್ತಾ ಇದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಾವಿದರನ್ನು ಹುಡುಕುವಂತಹ ಕೆಲಸ ಮಾಡುತ್ತೆ. ನಿಮಗೆ ಸಿಗೋ ಕಲಾವಿದರು ಅವರೇನಾ? ಅವರು ಬಿಟ್ಟಿನ್ಯಾರೂ ಇಲ್ವಾ? ಹಾಗಾದರೆ ಹಂಪಿ ಉತ್ಸವದಲ್ಲಿ ಸೃಜನಶೀಲತೆ ಮಾರು ದೂರ ಓಡಿದೆ ಮತ್ತು ಕಾಲು ಮುರುಕೊಂಡು ಬಿದ್ದಿದೆ. ಸಮಾರೋಪಕ್ಕೆ ಸಚಿವರೇ ಗೈರು, ಸರ್ಕಾರಕ್ಕೆ ಅಸಡ್ಡೆಯೇ. ಖಾಸಗಿ ಕಾರ್ಯಕ್ರಮಗಳಿಗೆ ಓಡ್ತೀರಿ, ಉಡುಗೆಯನ್ನ ಕೊಡುಕೊಂಡು ಓಡ್ತಾರೆ. 22 ಕೋಟಿ ಬಜೆಟ್ ಆದರೂ ಯಾರೂ ಇಲ್ಲ. ಒಂದೇ ಮಾದರಿಯ ಡ್ಯಾನ್ಸು, ಪ್ರೇಕ್ಷಕರಿಗೆ ಬಂತು ನಿದ್ದೆ. ಲೈಟ್ ಅಂಡ್ ಸೌಂಡ್ ಶೋ ಒಂದೇ ಈ ಬಾರಿ ಹೈಲೈಟು. ಅದು ಬಿಟ್ಟರೆ ಇನ್ನು ಉಳಿದಿದ್ದು ಯಾವುದರಲ್ಲೂ ಹೊಸತನ ಇಲ್ಲ. ಕಾಂಟ್ರಾಕ್ಟ್ ದಂಧೆಯಾಗಿದೆಯಾ? ಸಾಂಸ್ಕೃತಿಕ ಹಬ್ಬ ಕಿಡಿಕಾರುತ್ತಿದ್ದಾರೆ ಕನ್ನಡಿಗರು. ನಿಮ್ಮ ಮನೇಲಿ ಮಾಡೋ ಕಿವಿ ಚುಚ್ಚೋ ಕಾರ್ಯಕ್ರಮ ಅಲ್ಲ ಇದು. ಕಾಟಾಚಾರಕ್ಕೆ ನಡೀತಿದೆಯಾ ಹಂಪಿ ಉತ್ಸವ? ಜನ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಕೋಟಿ ಕೋಟಿ ಹಣ ಸುರಿದ್ರು ಕಾರ್ಯಕ್ರಮದಲ್ಲಿ ಹೊಸತನ ಶೂನ್ಯ. ಒಬ್ಬರಿಗೆ ಕಾಂಟ್ರಾಕ್ಟ್ ಫಿಕ್ಸ್ ಮಾಡಲಾಗಿತ್ತ? ಅವನ ಕಲ್ಪನೆಗೆ ತಕ್ಕನ ಹಾಗೆ ವೇದಿಕೆ ರೆಡಿ ಆಗಿತ್ತ? ಯಾರನ್ನು ಕರಿಬೇಕು ಅಂತ ಹೇಳಿ ನೀವು ಗ್ರಹಿಸ್ಕೊಂಡು ಕೂತಿದ್ರೋ ಅವರನ್ನ ಕರೆದು ನೀವು ಕೈ ತೊಳ್ಕೊಂಡ್ರ? ಪ್ರತಿ ವರ್ಷ ಹಳೆ ಮುಖಗಳೇ ವೇದಿಕೆಗೆ ಬರೋದು, ಅವರು ಬಿಟ್ಟರೆ ಇನ್ಯಾರೂ ಇಲ್ವಾ? ಸೃಜನಶೀಲತೆ ಮರೆತ ಅಧಿಕಾರಿಗಳು ಕೇವಲ ಈವೆಂಟ್ ಮಾಡಿ ಸುಮ್ಮನಾದರು. ಹಂಪಿ ಉತ್ಸವದಲ್ಲಿ ಸಚಿವರುಗಳೇ ಇಲ್ಲ. ಸರ್ಕಾರದ ಸುಪರ್ದಿಯಲ್ಲಿ ನಡೆಯುವಂತಹ ಕಾರ್ಯಕ್ರಮ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪೂರ್ಣ ಜವಾಬ್ದಾರಿಯನ್ನು ಹೊತ್ಕೊಂಡು ಮಾಡುವಂತಹ ಕಾರ್ಯಕ್ರಮ, ಅಲ್ಲಿನ ಜಿಲ್ಲಾಡಳಿತ ಪ್ರತ್ಯೇಕ ಆಸಕ್ತಿಯನ್ನು ಇಟ್ಕೊಂಡು ಮಾಡುವಂಥ ಕಾರ್ಯಕ್ರಮ, ಹೀಗೆಲ್ಲ ಇದ್ದಾಗ ಇದರ ವಿಶಾಲತೆ ಎಷ್ಟು ದೊಡ್ಡದಾಗಿರಬೇಕಿತ್ತು ಗೊತ್ತಾ? ಇದರ ಆಡಂಬರ ಇನ್ನೆಷ್ಟು ವಿಸ್ತಾರವಾಗಿ ತೋರ್ಪಡಿಸಬೇಕಾಗಿತ್ತು ಗೊತ್ತಾ? ಆದರೆ ಒಂದಷ್ಟು ನಿಶ್ಚಿತ ವಿಸ್ತಾರಕ್ಕೆ ಸೀಮಿತ ಆಯ್ತಿದು. ಅನುಶ್ರೀನ ಯಾರು ನೋಡಿರಲಿಲ್ವಾ?
ಈ ಹಿಂದೆ ಎಷ್ಟು ಬಾರಿ ತೋರಿಸಿದ್ರಿ ನೀವು? ಅಲ್ಲೇ ಝೂಮ್ ಮಾಡಿ ತೋರಿಸ್ತಾ ಇದ್ರಲ್ಲ. ಅವರು ಬಿಟ್ಟು ಮತ್ತೊಬ್ಬರು ಇಲ್ವ ನಮ್ಮ ರಾಜ್ಯದಲ್ಲಿ? ಅದರರ್ಥ ಅವರನ್ನು ಕ್ಷುಲ್ಲಕವಾಗಿ ನೋಡ್ತಾ ಇರೋದಲ್ಲ, ಬದಲಾಗಿ ನಮ್ಮ ರಾಜ್ಯದಲ್ಲಿ ಓಣಿಗೊಂದು ಪ್ರತಿಭೆ ಇದೆ, ಕೇರಿಗೊಂದು ಟ್ಯಾಲೆಂಟ್ ಇದೆ. ಜನರ ಕಣ್ಣುಗಳಲ್ಲಿ ಕಣ್ತುಂಬಿಸ್ಕೋಬೇಕು ಅಂಥೇಳಿ ಹಪಾಪಿಸುವ ಎಷ್ಟೋ ವ್ಯಕ್ತಿತ್ವಗಳನ್ನು ಮರೆತಿದ್ದೀರಿ. ಕನ್ನಡ ಮತ್ತು ಸಾಂಸ್ಕೃತಿಕ ಅಥವಾ ಸಂಸ್ಕೃತಿ ಇಲಾಖೆಗೆ ಬೇರೇನು ಕೆಲಸ ಇಲ್ವಲ್ಲ? ಈ ಒಂದು ಕಾರ್ಯಕ್ರಮ ಅಂತ ಬಂದಾಗ ಈ ಕಾರ್ಯಕ್ರಮಕ್ಕೆ ಸಂಪೂರ್ಣ ಏಕಾಗ್ರತೆಯನ್ನು ಕೊಟ್ಟು ಇದನ್ನು ಮತ್ತಷ್ಟು ಇನ್ನೆಷ್ಟು ಚೆನ್ನಾಗಿ ತೋರಿಸ್ಬೋದು ಅನ್ನೋದ್ರ ಬಗ್ಗೆ ಒಂದು ಸಭೆ ಮಾಡಿ ತೀರ್ಮಾನ ತೆಗೆದುಕೊಳ್ಬೇಕಾಗಿತ್ತು. ಸಾರ್ವಜನಿಕರ ಅಭಿಪ್ರಾಯಕ್ಕಿಡಬೇಕಾಗಿತ್ತು. ಪಬ್ಲಿಕ್ ಡೊಮೈನ್ನಲ್ಲಿ ಈ ಸಬ್ಜೆಕ್ಟನ್ನು ತರಬೇಕಾಗಿತ್ತು. ಸಾರ್ವಜನಿಕರೇ ನಿಮಗೆ ಸಲಹೆ ಕೊಡ್ತಾ ಇದ್ರಲ್ಲ, ಹಂಗೆ ಮಾಡಲಿಲ್ಲ. ಬದಲಾಗಿ ಹಂಪಿ ಉತ್ಸವವನ್ನು ಎಷ್ಟರ ಮಟ್ಟಿಗೆ ಹಾಳು ಮಾಡಬೇಕೋ ಮ್ಯಾಕ್ಸಿಮಮ್ ಪ್ರಯತ್ನ ಪಟ್ಟು ಹಾಳು ಮಾಡಿಬಿಟ್ರು. ಅದು ನಾಡ ಹಬ್ಬ. ಇನ್ನು 1988ರಲ್ಲಿ ಹಂಪಿಯಲ್ಲಿ ಶುರುವಾದ ಸಾಂಸ್ಕೃತಿಕ ಕಹಳೆ 1988. ಅಂದಿನ ಸಿಎಂ ರಾಮಕೃಷ್ಣ ಹೆಗಡೆ ಕಾಲದಲ್ಲಿ ಹಂಪಿ ಉತ್ಸವಕ್ಕೆ ನಾಂದಿ. ವಿಜಯನಗರದ ವೈಭವ ಮರುಕಳಿಸೋದೇ ಮೂಲ ಉದ್ದೇಶ. ಹಂಪಿಯ ಶಿಲ್ಪಕಲೆ ಇತಿಹಾಸವನ್ನ ಜಗತ್ತಿಗೆ ಸಾರೋದೇ ಈ ಹಬ್ಬದ ಗುರಿ. ಜನಾರ್ದನ ರೆಡ್ಡಿ ಸಚಿವರಾದಾಗ ಹಂಪಿ ಉತ್ಸವಕ್ಕೆ ಬಂತು ಕಳೆ. ಸ್ಥಳೀಯ ಕಲಾವಿದರಿಗೆ ವೇದಿಕೆ ನೀಡಬೇಕೆಂಬ ಆಶಯ ಎಲ್ಲಿ ಹೋಯಿತು? ಪ್ರತಿಷ್ಠಿತ ಕಲಾವಿದರನ್ನೇ ಪದೇ ಪದೇ ಕರೆಸೋದು ಯಾಕೆ? ಸ್ಥಳೀಯ ಮತ್ತು ಉದಯೋನ್ಮುಖ ಕಲಾವಿದರನ್ನ ಕಡೆಗಣಿಸಿದ್ದು ಯಾಕೆ? ಜನರ ತೆರಿಗೆ ಹಣದಲ್ಲಿ ಕೇವಲ ಪೇಡ್ ಆರ್ಟಿಸ್ಟ್ಗಳ ಮೆರವಣಿಗೆ ಮಾಡ್ತೀರೇನು? ಉತ್ಸವದ ಉದ್ದೇಶವೇ ದಾರಿ ತಪ್ಪಿದೆಯಾ ಅಂತಿದ್ದಾರೆ ಜನ. ನಿಮ್ಮ ತಾತ್ಪರ್ಯಗಳ ಅರ್ಥ ಆಗ್ತಿಲ್ಲ. 1988ರಲ್ಲಿ ಮಹಾ ಸಾಂಸ್ಕೃತಿಕ ಹಬ್ಬಕ್ಕೆ ನಾಂದಿ ಹಾಕಲಾಯಿತು. ಆ ಸಂದರ್ಭಗಳಲ್ಲಿ ಹಂತ ಹಂತವಾಗಿ ಹಂಪಿ ಉತ್ಸವವನ್ನು ತುಂಬ ವಿಭಿನ್ನವಾಗಿ ನೋಡ್ತಾ ಇದ್ದಂತಹ ಜನರಿಗೆ ಇತ್ತೀಚೆಗೆ ಅದೇ ಚರ್ವಿತ ಚರ್ವಣ, ಅಗೆದದ್ದನ್ನೇ ಅಗಿಯುವಂತಹ ಕೆಲಸಗಳು. ನಿಮಗೆ ಆ ಮುಖ ಬಿಟ್ಟರೆ ಬೇರೆ ಯಾರೂ ಸಿಗೋದಿಲ್ವೇನು? ಅಟ್ಲೀಸ್ಟ್ ಗೂಗಲ್ ಆದರೂ ಸರ್ಚ್ ಮಾಡಿ ನೋಡಿ. ನಮ್ಮ ಕರ್ನಾಟಕದಲ್ಲಿ ಬೇರೆ ಬೇರೆ ಮುಖಗಳಿದಾವ. ಕನ್ನಡಿಗರ ಕಣ್ಣುಗಳಿಗೆ ತೋರಿಸಬಹುದಾದ ಅದೆಷ್ಟೋ ಪ್ರತಿಭೆಗಳು ಗರ್ಭದಲ್ಲಿ ಅಡಗಿ ಕೂತಿದೆ. ಅಂತಹ ಮುಖಗಳಿಗೆ ಈ ವೇದಿಕೆಯನ್ನು ಕೊಡೋ ಕೆಲಸ ಮಾಡಿ. ಕೋಟಿ ಕೋಟಿ ಹಣ ಸುರಿದು ನಿಮ್ಮ ವೈಯಕ್ತಿಕ ಹಣದಲ್ಲ ಈ ನಾಡ ಹಬ್ಬ ಮಾಡ್ತಾ ಇರೋದು. ಜನ ತೆರಿಗೆ ಕಟ್ತವ್ರೆ. ಈ ಕರ್ನಾಟಕದ 7.25 ಕೋಟಿ ಕನ್ನಡಿಗರ ಪಾತ್ರ ಇರಬೇಕು ಆ ಕಾರ್ಯಕ್ರಮದಲ್ಲಿ. ಸೊ ಹಿಂಗಿರಬೇಕಾದ್ರೆ ಪ್ರತಿಷ್ಠಿತ ಸಚಿವರುಗಳು ಖಾಸಗಿಯಾದ ನಾಮಕರಣಕ್ಕೆ ಹೋಗ್ತೀರಿ. ನಿಮ್ಮ ಸಚಿವ ಸಂಪುಟದ ಯಾವುದಾದ್ರೂ ಸಚಿವರ ಮನೆಯಲ್ಲಿ ಅವರು ಮಾವನ ಮಗಳಿಗೆ ಏನಾದರೂ ಇದ್ರೂ ಕೂಡ ನೀವು ಹೋಗ್ತೀರಿ. ಆದರೆ ನಾಡ ಹಬ್ಬಕ್ಕೆ ಯಾವುದೇ ಒಂದು ಪ್ರತಿಷ್ಠಿತ ತಲೆಗಳೇ ಕಾಣಿಸ್ಕೊಳ್ಳೋದಿಲ್ಲ ವೇದಿಕೆಯಲ್ಲಿ. ಎಲ್ಲಿಗೆ ಹೋದ್ರು ಅವರು? ಸರ್ಕಾರಿ ಕಾರ್ಯಕ್ರಮ ಅಂದರೆ ಅಷ್ಟು ಸಲೀಸ ಇವರುಗಳಿಗೆ. ನಾಡ ಹಬ್ಬ ಅಲ್ವಾ ಹಂಪಿ ಉತ್ಸವ? ಅದಕ್ಕೆ ಹೇಳ್ತಾ ಇದ್ದಿದ್ದು ಅದೊಂದು ಕೇವಲ ಸಾಂಸ್ಕೃತಿಕವಲ್ಲ, ಬದಲಾಗಿ ವಿಜಯನಗರದ ಸುವರ್ಣ ಯುಗವನ್ನು ಸ್ಮರಿಸುವಂತಹ ಅತಿ ವಿಸ್ತಾರವಾದ ಕಾರ್ಯಕ್ರಮ. ಮುಂದೊಮ್ಮೆ ಈ ಇಲಾಖೆ ಎಚ್ಚೆತ್ತುಕೊಳ್ಬೇಕು, ಜನರ ಹೊಸ ರೀತಿಯ ಸಲಹೆಗಳನ್ನು ಆಲಿಸಬೇಕು. ಮುಂದಿನ ಬಾರಿ ಹಂಪಿಯಲ್ಲಿ ಜನ ನಿರೀಕ್ಷೆ ಮಾಡ್ತಾ ಇರೋದು ಬೇರೆಯದ್ದೇ ಆಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.